ಸ್ನೇಹಿತರೆ, ರಾಜ್ಯ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯರಿಗೆ ಇದೀಗ ಬಂದಿರುವಂತ ಒಂದು ದೊಡ್ಡ ಹೊಸ ಅಪ್ಡೇಟ್, ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಇನ್ ಮುಂದೆ ಗೃಹಲಕ್ಷ್ಮಿಯರಿಗೆ 2,000 ಹಣ ಬರಲ್ಲ. ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಕ್ಯಾನ್ಸಲ್. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ರು ಏನು 2,000 ಹಣವನ್ನ ಪ್ರತಿ ತಿಂಗಳ ಗೃಹಲಕ್ಷ್ಮಿಯರು ಪಡಿತಾ ಇದ್ರ, ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಇದು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅನೌನ್ಸ್ ಮಾಡಿದ್ಮೇಲೆ 2,000 ರೂಪಾಯಿ ಹಣ ಬಹಳಷ್ಟು ಮಂದಿ ಬಡವರಿಗೆ ಅನುಕೂಲ ಆಗ್ತಾ ಇತ್ತು. ಯಾಕಂದ್ರೆ ಪ್ರತಿ ತಿಂಗಳ 2,000 ರೂಪಾಯಿ ಹಣವನ್ನ ಪಡೆದುಕೊಳ್ತಾ ಇದ್ರು. ಈಗ ಕಳೆದ ಒಂದು 10-11 ತಿಂಗಳಿಂದ ಈ ಒಂದು 2,000 ಹಣ ಅನ್ನೋದು ಪ್ರತಿಯೊಬ್ಬ ಕುಟುಂಬಕ್ಕೆ ಒಂದು ಅನುಕೂಲ ಆಗಿದೆ. ಸೊ ಈಗ ಇದಕ್ಕಿದ್ದಂಗೆ ರಾಜ್ಯ ಸರ್ಕಾರ ಒಂದು ಹೊಸ ಆದೇಶವನ್ನ ಹೊರಡಿಸಿರುವಂತದ್ದು, ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಇನ್ನು ಮುಂದೆ ನಿಮಗೆ ಬರಲ್ಲ, ಕ್ಯಾನ್ಸಲ್. ಹಾಗಾದ್ರೆ ಬನ್ನಿ ಇದರ ಒಂದು ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬಹಳಷ್ಟು ಮಂದಿಯಲ್ಲಿ ಈಗ ಒಂದು ಡೌಟ್ ಓಡ್ತಾ ಇರ್ಬೋದು, ಸರ್ ನಮಗೆ ಏನು ಬಹಳಷ್ಟು ಮಂದಿ ಒಂದು ಕಂತುಗಳ ಹಣ ಬಂದಿಲ್ಲ, ಸೊ ಇದು ಎಲ್ಲರಿಗೂ ಕ್ಯಾನ್ಸಲ್ ಆಗುತ್ತಾ, ಏನಿದು ಪರಿಸ್ಥಿತಿ, ಮತ್ತೆ ಯಾವಾಗ್ಲಿಂದ ಇದು ಕ್ಯಾನ್ಸಲ್ ಆಗುತ್ತೆ, ಯಾವಾಗ್ಲಿಂದ ಜಾರಿಗೆ ಬರ್ತಾ ಇದೆ, ಮತ್ತೆ ಏನು ಈಗ ಸದ್ಯದಲ್ಲಿ ಈಗ ಸ್ಟಾಪ್ ಮಾಡಿದಾರಾ ಅಥವಾ ಏನಿದು ಒಂದು ಹೊಸ ಅಪ್ಡೇಟ್ ಅನ್ನೋದ್ರ ಬಗ್ಗೆ ಬಹಳಷ್ಟು ಮಂದಿಯಲ್ಲಿ ಪ್ರಶ್ನೆಗಳು ಮೂಡಬಹುದು. ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಬೇಕಪ್ಪ ಅಂತಂದ್ರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡ್ಲೇಬೇಕು. ಹಾಗಾದ್ರೆ ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕಂದ್ರೆ ನಿಮ್ಗೆ ಅರ್ಥ ಆಗ್ಬೇಕಪ್ಪ ಇದು ಯಾಕೆ ಒಂದು 2,000 ಹಣ ಕ್ಯಾನ್ಸಲ್ ಆಗಿದೆ ಅನ್ನೋದನ್ನ ನೀವು ತಿಳ್ಕೊಬೇಕಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಆದಷ್ಟು ಮಂದಿ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಈ ಒಂದು ಮಾಹಿತಿಯನ್ನ ಶೇರ್ ತಪ್ಪದೇ ಮಾಡ್ಬೇಕು ನೀವು. ಹಾಗಾದ್ರೆ ಬನ್ನಿ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟಿರುವಂತಹ ಹೊಸ ಅಪ್ಡೇಟ್ ಇದು. ಯಾಕಂದ್ರೆ ರಾಜ್ಯ ಸರ್ಕಾರವೇ ಈ ಒಂದು ಆದೇಶವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ನೀಡಿದೆ. ಹಾಗಾದ್ರೆ ಈ ಒಂದು ಹೊಸ ಅಪ್ಡೇಟ್ ಪ್ರಕಾರ ಇನ್ ಮುಂದೆ ಗೃಹಲಕ್ಷ್ಮಿಯರಿಗೆ 2,000 ಹಣ ನಿಮ್ಮ ಅಕೌಂಟ್ಗೆ ಬರಲ್ಲ, ಕ್ಯಾನ್ಸಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಬಹಳಷ್ಟು ಮಂದಿಗೆ ಈ ಒಂದು ಕ್ಯಾನ್ಸಲ್ ಅಂದ್ಬಿಟ್ರೆ ಈಗ ಹೆಂಗಪ್ಪ ನಮಗೆ ಪ್ರತಿ ತಿಂಗಳು 2,000 ಹಣ ಬರ್ತಾ ಇತ್ತು, ಇನ್ ಮುಂದೆ ಏನಪ್ಪ ಇದು ಪರಿಸ್ಥಿತಿ, ಯಾಕಂದ್ರೆ ಈ ಒಂದು 2,000 ಹಣದಿಂದ ನಮ್ಮ ಒಂದು ಜೀವನ ನಡೀತಾ ಇತ್ತು, ಕುಟುಂಬಕ್ಕೆ ಹೆಲ್ಪ್ ಆಗ್ತಾ ಇತ್ತು ಅನ್ನೋರು ಬಹಳಷ್ಟು ಮಂದಿ ಇದ್ದಾರೆ. ಈ ಒಂದು 2,000 ಹಣ ಅನ್ನೋದು ಬರೋದು ಏನಾದ್ರು ನಿಂತು ಬಿಡ್ತಪ್ಪ ಅಂತಂದ್ರೆ ಬಹಳಷ್ಟು ಕುಟುಂಬಗಳಿಗೆ ತೊಂದರೆ ಆಗೋದಂತೂ ಪಕ್ಕ ಗ್ಯಾರಂಟಿ. ಯಾಕಂದ್ರೆ ಈಗ 2,000 ಹಣ ಅನ್ನೋದು ಬಹಳ ಮುಖ್ಯವಾಗಿದೆ ಪ್ರತಿಯೊಂದು ಬಡ ಕುಟುಂಬಗಳಿಗೆ. ಸ್ನೇಹಿತರೆ, ಇಲ್ಲಿ ರಾಜ್ಯ ಸರ್ಕಾರ ಆದೇಶವನ್ನ ಕೊಟ್ಟಿರುವಂತದ್ದು ಹೊಸ ಅಪ್ಡೇಟು. 2,000 ಹಣವನ್ನ ನಾವು ಇನ್ ಮುಂದೆ ಕ್ಯಾನ್ಸಲ್ ಮಾಡ್ತೀವಿ, 2,000 ಹಣವನ್ನ ಹಾಕೋದಿಲ್ಲ ಅಂತ ನೇರವಾಗಿ ಹೊಸ ಆದೇಶವನ್ನ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಕೊಟ್ಟಿದೆ. ಇದು ಏನಪ್ಪ, ಯಾಕೆ ಈ ಒಂದು 2,000 ಹಣ ಬರಲ್ಲ, ಯಾವಾಗ್ಲಿಂದ ಬರಲ್ಲ, ಯಾರೆಲ್ಲರಿಗೂ ಬರಲ್ಲ, ಏನು ಎಲ್ಲರಿಗೂ ಬರಲ್ವಾ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಹೊಸ ಅಪ್ಡೇಟ್ ಇದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ಒಂದು ಗೃಹಲಕ್ಷ್ಮಿಯರಿಗೆ 2,000 ಹಣ ಕೊಡ್ಬೇಕಂತೇಳಿ ಈ ಸ್ಕೀಮ್ ಅನ್ನ ಒಂದು ಜಾರಿಗೆ ತಂದಿತ್ತು. ಅವಾಗ ಏನ್ ಮಾಡಿದ್ರು, ಪ್ರತಿಯೊಬ್ರು ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಿದ್ರು. ಅಂದ್ರೆ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಈ ಒಂದು ಗೃಹಲಕ್ಷ್ಮಿ 2,000 ಹಣ ಸಿಗುತ್ತೆ. ರೇಷನ್ ಕಾರ್ಡ್ ಇದ್ದಂತವ್ರು ಪ್ರತಿಯೊಬ್ರು ಅಪ್ಲೈ ಮಾಡಬೇಕು. ಮತ್ತೆ ರೇಷನ್ ಕಾರ್ಡ್ ನಲ್ಲಿ ಇರುವಂತ ಮನೆಯ ಮುಖ್ಯಸ್ಥೆ, ಮನೆಯ ಯಜಮಾನಿಗೆ ಮಾತ್ರ 2,000 ಹಣ ಬರುತ್ತೆ. ಅಂತವ್ರಿಗೆ ಈ ಒಂದು 2,000 ಮನೆ ಯಜಮಾನಿಗೆ ಕೊಡ್ತೀವಿ ಅಂತ ಹೇಳಿರುವಂತ ರೂಲ್ಸ್ ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಇಲ್ಲಿ ಈಗ ರಾಜ್ಯ ಸರ್ಕಾರ ಯಾಕೆ ಈ ರೀತಿ ಆದೇಶವನ್ನು ಹೊರಡಿಸಿದೆ 2,000 ಹಣ ಕ್ಯಾನ್ಸಲ್ ಅನ್ನೋದಂದ್ರೆ, ಇಲ್ಲಿ ಈಗ ಬಹಳಷ್ಟು ತೊಂದರೆ ಆಗಿರೋದು ಏನಪ್ಪಾ ಅಂತಂದ್ರೆ, ಈಗ ದೊಡ್ಡ ದೊಡ್ಡ ಕುಟುಂಬಗಳು ಇರ್ತಾವೆ. ನಿಮಗೆ ಗೊತ್ತಿರ್ಬೋದು, ಒಂದೊಂದು ಕುಟುಂಬದಲ್ಲಿ 10 ಮಂದಿ, 12 ಮಂದಿ, 8 ಮಂದಿ ಅಥವಾ 6 ಮಂದಿ ಇರ್ತಾರೆ. ಅದರಲ್ಲಿ 2-3 ಮಹಿಳೆ ಇರ್ತಾರೆ. ಅಂದ್ರೆ ಮನೆಯ ಯಜಮಾನಿ ಬೇರೆ ಇರ್ತಾರೆ, ಮತ್ತೆ ಹಿರಿಯ ಸೊಸೆ ಬೇರೆ ಇರ್ತಾರೆ, ಮತ್ತೆ ಇನ್ನೊಬ್ರು ಮನೆಯ ಒಂದು ತಂಗಿಯರು, ಅಕ್ಕರು ಇರ್ತಾರೆ. ಈ ರೀತಿಯಾಗಿ ಮನೆಯ ಒಂದು ಕುಟುಂಬದಲ್ಲಿ 2-3 ಅಥವಾ 4 ಮಂದಿ ಹೆಣ್ಮಕ್ಳು ಇರ್ತಾರೆ. ಅಲ್ಲಿ ಮಾತ್ರ ಏನಂದ್ರೆ 2,000 ರೂಪಾಯಿ ಹಣವನ್ನ ಮನೆಯ ಮುಖ್ಯಸ್ಥೆ ಯಾರಿರ್ತಾರೆ ಅವ್ರಿಗೆ ಮಾತ್ರ ಕೊಡ್ತಿರುವಂಥದ್ದು. ಸೊ ಇದಕ್ಕಾಗಿ ಇಲ್ಲಿ ಬಹಳಷ್ಟು ಮಂದಿ ಏನ್ ಮಾಡಿದ್ರಪ್ಪ ಅಂತಂದ್ರೆ, 8 ಮಂದಿ 10 ಮಂದಿ ಇರುವಂತವ್ರು ರೇಷನ್ ಕಾರ್ಡ್ಗಳನ್ನ 2 ಮಾಡಿಸ್ಕೊಂಡ್ರು. ಅಂದ್ರೆ ತಮ್ಮ ಒಂದು ಕುಟುಂಬವನ್ನ ಆ ಒಂದು ಸಪರೇಟ್ ಮಾಡ್ಕೊಂಡು ತಾವು ಒಂದು ಸಪರೇಟ್ ಆದಂತ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡ್ರು. ಅವಾಗ ಏನಾಗುತ್ತೆ, ಆ ರೇಷನ್ ಕಾರ್ಡ್ ನಲ್ಲಿ ಮನೆಯ ಯಜಮಾನಿ ಮತ್ತೆ ಬೇರೆ ಆಗ್ತಾಳೆ, ಈ ಒಂದು ಮನೆಯ ಯಜಮಾನಿ ಬೇರೆ ಆಗ್ತಾಳೆ. ಅಂದ್ರೆ ಒಂದೇ ಕುಟುಂಬ ಎರಡೆರಡು ರೇಷನ್ ಕಾರ್ಡ್ ಗಳನ್ನ ಮಾಡಿಸಿದಂತ ಸಂದರ್ಭದಲ್ಲಿ ಮನೆಯ ಯಜಮಾನಿ ಇಬ್ಬರು ಆಗ್ತಾರೆ. ಅವಾಗ ಅವ್ರಿಗೆ 2,000 ಬರುತ್ತೆ, ಮತ್ತೆ ಈ ಕುಟುಂಬದವ್ರಿಗೆ 2,000 ಬರುತ್ತೆ. ಈ ರೀತಿಯಾಗಿ ಬಹಳಷ್ಟು ಮಂದಿ ಹಳ್ಳಿಗಳಲ್ಲಾಗ್ಲಿ ಸಿಟಿಗಳಲ್ಲಾಗ್ಲಿ ಇದೇ ರೀತಿ ಮಾಡಿದಾರಂತೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ, ದೊಡ್ಡ ದೊಡ್ಡ ಕುಟುಂಬಗಳೆಲ್ಲ ಡಿವೈಡ್ ಮಾಡ್ಕೊಂಡು ತಾವೇ ಒಂದು ಮನೆಯ ಯಜಮಾನಿ ಅಂತ ಮಾಡಿಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ಗಳು ಮಾಡ್ಕೊಂಡಿದ್ದಾರಂತೆ. ಇದು ಸರ್ಕಾರದ ಒಂದು ಕಿವಿಯಲ್ಲಿ ಬಿದ್ದ ನಂತರ ಇಲ್ಲಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುವಂತದ್ದು. ಯಾರ್ಯಾರು ಈ ರೀತಿಯಾಗಿ ಮಾಡಿಕೊಂಡಿದ್ದಾರೆ, ಯಾರು ಒಂದೇ ಕುಟುಂಬದಲ್ಲಿ 2-3 ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ ಅಂತರ ಒಂದು ತನಿಖೆ ಮಾಡಿ ಅದನ್ನ ಒಂದು ವೆರಿಫಿಕೇಶನ್ ಮಾಡ್ತಾ ಇದಾರಂತೆ. ಸೊ ಅಂತವರ ಒಂದು ಸಪರೇಟ್ ಆದಂತ ಲಿಸ್ಟ್ ಅನ್ನ ಮಾಡ್ತಾ ಇದಾರಂತೆ. ಅತಿ ಶೀಘ್ರದಲ್ಲಿ ಈ ರೀತಿಯಾಗಿ ಯಾರು ಮಾಡ್ಕೊಂಡಿದ್ದಾರೆ ಅಂತವರ ಲಿಸ್ಟ್ ಅನ್ನ ಮಾಡಿಕೊಂಡು ಅಂತವ್ರಿಗೆ 2,000 ಹಣವನ್ನ ನಾವು
ಕ್ಯಾನ್ಸಲ್ ಮಾಡ್ತೀವಿ, ಅವ್ರುಗಳಿಗೆ 2,000 ಹಣ ಹಾಕೋಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಏನು ಒಂದೇ ಕುಟುಂಬದಲ್ಲಿ 3-4 ಮಂದಿ ಇರ್ತೀರಾ, ಸೊ ನೀವು ರೇಷನ್ ಕಾರ್ಡ್ ಅನ್ನ ಬೇರೆ ಬೇರೆ ಮಾಡಿಸ್ಕೊಂಡಿರೋದಲ್ಲ, ಅಂದ್ರೆ ಚೇಂಜಸ್ ಮಾಡಿರೋದಲ್ಲ, ಸೊ ಅಂತವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅಂದ್ರೆ ದೊಡ್ಡ ಕುಟುಂಬದಲ್ಲಿ ಯಾರು ಒಂದೇ ಕುಟುಂಬನ 2 ರೇಷನ್ ಕಾರ್ಡ್ 3 ರೇಷನ್ ಕಾರ್ಡ್ ಅನ್ನ ಡಿವೈಡ್ ಮಾಡಿಕೊಂಡಿರ್ತಾರೆ, ಸೊ ಅಂತವ್ರಿಗೆ ಮಾತ್ರ ಈ ಒಂದು 2,000 ಹಣವನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಸಣ್ಣ ಪುಟ್ಟ ಕುಟುಂಬ ಏನಿರ್ತವೆ, ಒಂದು ರೇಷನ್ ಕಾರ್ಡ್ ನಲ್ಲಿ 3-4 ಮಂದಿ ಇರ್ತಾರೆ, ಒಬ್ಬರೇ ಮನೆ ಯಜಮಾನಿ ಇರ್ತಾರೆ, ಅಂತವ್ರಿಗೆ 2,000 ರೂಪಾಯಿ ಹಣವನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಯ ಒಂದು ಕ್ಯಾನ್ಸಲ್ ಏನಾಗೋದಿಲ್ಲ, ಆದ್ರೆ ಈ ರೀತಿಯಾಗಿ ಮಾಡಿಕೊಂಡಂತವ್ರಿಗೆ ಮಾತ್ರ 2,000 ಹಣವನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಇದನ್ನ ಈಗ ಆಲ್ರೆಡಿ ತನಿಖೆ ಪ್ರಾರಂಭ ಆಗಿದೆ, ಅತಿ ಶೀಘ್ರದಲ್ಲೇ ನಾವು ಇದನ್ನ ಈ ಒಂದು ಹೊಸ ನಿಯಮವನ್ನ ಜಾರಿಗೆ ತರ್ತೀವಿ ಅಂತ ರಾಜ್ಯ ಸರ್ಕಾರ ಖುದ್ದಾಗಿ ತಿಳಿಸಿದೆ.